ಫ್ರಂಟ್ಲೈನ್ ನ್ಯೂಸ್ ಕನ್ನಡ ವರದಿಗೆ ಎಚ್ಚೆತ್ತುಕೊಂಡ ಆಡಳಿತ ವರ್ಗ, ಕುಡಿಯುವ ನೀರಿನ ಸಂರಕ್ಷಣೆಗೆ ಮುಂದಾದ ಅಧಿಕಾರಿಗಳು. ರಾಯಘಾಟ್ ತಾಲೂಕಿನ ಕುರ್ಚಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯ ವಿಷಯವಾಗಿ ಜನಪರ ಕಾಳಜಿಯಿಂದ ಕುರ್ಚಿಯಲ್ಲಿ ನೀರಿಗಾಗಿ ಹಾಹಾಕಾರ, ಪೈಪ್ ಒಡೆದು ಸಾವಿರಾರು ಲೀಟರ್ ನೀರು ಪೋಲು, ಜನರ ಆಕ್ರೋಶ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಿಮ್ಮ ಫ್ರಂಟ್ಲೈನ್ ನ್ಯೂಸ್ ಕನ್ನಡ ವಾಹಿನಿಯ ವಿಸ್ತೃತ ವರದಿಯೊಂದನ್ನು ಪ್ರಸಾರ ಮಾಡಿತ್ತು. ತಡವಾಗಿ ಆದರೂ ಎಚ್ಚೆತ್ತುಕೊಂಡಿರುವ ಇಲ್ಲಿಯ ಅಧಿಕಾರಿ ಹಾಗೂ ಆಡಳಿತ ವರ್ಗ ಪೈಪ್ಲೈನ್ ಲೀಕೇಜ್ನಿಂದ ರಸ್ತೆ ಪಾಲಾಗುತ್ತಿದ್ದ ನೀರಿನ ದುರಸ್ತಿ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದಾರೆ. ಆದರೆ ನವೆಂಬರ್ನಲ್ಲಿ ಉದ್ಘಾಟನೆ ಮಾಡಲಾಗಿರುವ ಹೊಸ ನೀರಾವರಿ ಕಾಮಗಾರಿಯಿಂದ ಇಲ್ಲಿಯವರೆಗೂ ನೀರನ್ನು ಸರಬರಾಜು ಮಾಡಲು ಆಗುತ್ತಿಲ್ಲ. ತಮ್ಮ ಸುಪರ್ದಿಗೆ ಪಡೆದುಕೊಂಡಿರುವ ಅಧಿಕಾರಿಗಳು ಇಷ್ಟು ತಿಂಗಳುಗಳ ಬಳಿಕ ಪೈಪ್ಲೈನ್ ಕಾಮಗಾರಿಯಲ್ಲಿ ತಾಂತ್ರಿಕ ದೋಷವಿದೆ ಎಂದು ಹೇಳುತ್ತಿದ್ದಾರೆ. ಆದರೆ ತಾಂತ್ರಿಕ ದೋಷವಿರುವ ಕಾಮಗಾರಿಯನ್ನು ಹೇಗೆ ತನ್ನ ಸುಪರ್ದಿಗೆ ತೆಗೆದುಕೊಂಡರು ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ನಾವಿದ್ದೇವೆ ಎನ್ನುವಂತೆ ಆ ಕಾಮಗಾರಿಯನ್ನು ಸಹ ಸರಿ ಮಾಡುತ್ತೇವೆ ಎನ್ನುವ ಪೂರ್ಣ ಪ್ರಮಾಣದ ಭರವಸೆ ನೀಡುತ್ತಿದ್ದಾರೆ. ಅದೇನ್ ಮಾಡ್ತಾರೋ ಅನ್ನೋದನ್ನ ಕಾಯ್ದು ನೋಡಬೇಕು. ನೀರಿನ ಸಮಸ್ಯೆ ಅಂದ್ರೆ ನಾವು ಮಾರ್ಚ್, ಏಪ್ರಿಲ್, ಮೇ, ಜೂನ್ ನಾವು ಬೋರ್ವೆಲ್ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮನ್ನು ಭಾವೆ ತಿಳಿಸಿದ ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಮತ್ತು ಹೊಳೆ ಒಳಗೆ ಎಲ್ಲಿ ನೀರಿನ ಸೋರ್ಸ್ ಐತಿಲ್ಲ ಅಲ್ಲಿ ಮತ್ತೆ ಅಡಿಷ್ನಲ್ ಪೈಪ್ಲೈನ್ ಮಾಡಿಕೊಂಡು ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಮತ್ತು ಈಗ ಜೂನ್ ಎಂಡಿಗೆ ಒಂದು ವಾರ ನಮ್ಗೆ ತೊಂದರೆ ಐತಿ. ಮುಂದೆ ನಾವು ಹೆಚ್ಚುವರಿ ಪೈಪ್ಲೈನ್ ಮಾಡ್ಕೊಂಡು ನಾವು ನೀರು ಕಿಸಿಂದ ಈಗ ನಮ್ಗೆ ವಾಟರ್ ಸಪ್ಲೈ ಸ್ಟಾರ್ಟ್ ಆಗಿದೆ. ಈಗ ಲೀಕೇಜ್ ಆಗಿದ್ದಲ್ಲ ಸರ್, ಅದ್ರ ಬಗ್ಗೆ ಏನು ಯಾವ ಲೀಕೇಜ್ ಲೀಕೇಜ್ ಆಗಿದ್ದು ಅಂತ ಸುದ್ದಿ ಕ್ಲಿಯರ್ ಮಾಡ್ಯಾರ ಸರ್. ಈಗ ಹೋದ ವರ್ಷ ನವಂಬರ್ದಾಗ ಒಂದು ಹೊಸ ಪೈಪ್ಲೈನ್ ಉದ್ಘಾಟನೆ ಐತ್ರಿ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅದೇನು ಅವ್ರು ನಿಮಗೆ ಹ್ಯಾಂಡ್ ಓವರ್ ಮಾಡ್ಯಾರೋ ಅಥವಾ ಏನೇ ಕಾಂಟ್ರಾಕ್ಟರ್ ಕಡೆ ಹ್ಯಾಂಡ್ ಓವರ್ ಆಗಿತ್ತು? ಹಾಂ ಸರ್. ಸ್ವಲ್ಪ ಆ ಥರದ್ದು ಏನು ಸಮಸ್ಯೆ ಆಗೈತ್ರಿ ಸರ್? ನೀರು ಯಾಕೆ ಬರ್ತಾ ಇಲ್ಲ ಅಂದ್ರೆ ನೀರಲ್ಲಿ ಅಲ್ಲಿ ಸ್ಟಾಕ್ ಇದೆ ಸರ್ ನೀರು, ಆದರೆ ಇಲ್ಲಿ ತರಕ್ಕೆ ಏನು ಸಮಸ್ಯೆ ಆಗ್ತಾಯಿದೆ? ಸಮಸ್ಯೆ ಅಂದ್ರೆ ಸ್ವಲ್ಪ ನಮ್ಮ ಇಂಜಿನ ಟೆಕ್ನಿಕಲ್ ಪ್ರಾಬ್ಲಮ್ ಅದಾವ ಅಂತ ಹೇಳಿದ್ದಾರೆ. ಹಾಂ, ಅದನ್ನು ಮುಂದಿನ ದಿವಸನಾಗ ಅದನ್ನು ಏನು ದೋಷಗಳು ಸರಿಪಡಿಸಿ ಅದನ್ನು ಅಲ್ಲಿಂದ ನೀರು ತಗೊಂಡಿಸಿ ನಾವು ಪಕ್ಕದ ವಾಟರ್ ಸಪ್ಲೈ ಸ್ಟಾರ್ಟ್ ಮಾಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗ ರೀ ನವಂಬರ್ದಾಗ ಉದ್ಘಾಟನೆ ಆಗೈತ್ರಿ ಸರ್. ಅದು ಬೇಸಿಗೆ ಬರೋವರೆಗೆ ಯಾಕೆ ವೇಟ್ ಮಾಡಿದ್ರಿ ಅಂತ? ಈಗ ನಾ ಬಂದ ತಕ್ಷಣ ವಿಸಿಟ್ ಮಾಡಿದ್ದೀನಿ. ವಿಸಿಟ್ ಮಾಡಿಕೊಂಡು ಏಜೆನ್ಸಿ ಅವ್ರನ್ನ ಕರೆಸಿ ಅಲ್ಲಿ 50 HP ಮೋಟ್ರ್ ಐತ್ರಿ. ಅದಕ್ಕೆ ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಇತ್ತು. ಕರೆಂಟ್ ಸ್ವಲ್ಪ ಕಡಿಮೆ ಇತ್ತು, ಮೋಟ್ರ್ ಕೆಪಾಸಿಟಿ ಹೆಚ್ಚಿತ್ತು. ಅದು ಏಜೆನ್ಸಿ ಹೇಳೋಣ ಅದು 30 HP ಮೋಟ್ರ್ ನಾವು ಕುಡಿಸಿದ್ವಿ. ಅಂದ್ರೆ ಅತಾಂತ್ರಿಕತೆಯಿಂದ ಕುಡಿದ ಅನ್ಸುತ್ತೆ. ಅಂದ್ರೆ 30 HP ಸ್ಟಾರ್ಟ್ ಮಾಡಿದ್ರು ನಾವು. ನೀರು ಬಂದು ನಮಗೆ ಬಿತ್ತು, ನಮ್ಗೆ ಸಂಪದ ಬಿತ್ತು. ಬಟ್ 40 ಮತ್ತು ಅದೊಂದು ಸ್ವಲ್ಪ ಏರ್ವಾಲ್ ಪ್ರಾಬ್ಲಮ್ ಆಗಿ ಒಂದು ಲೀಕೇಜ್ ಆದವು. ಈಗ ಅದನ್ನು ಲೀಕೇಜ್ ತೆಗ್ಸೋರಿ ಮತ್ತು ನಾವು ನಾಳೆ ಟ್ರೈ ಮಾಡಿ ನೋಡ್ತೀವಿ. ಅಂದರೆ ಎಲ್ಲಿವರೆಗೂ ಆರಂಭ ಆಗ್ಬೋದು? ಈಗ ನೋಡ್ರಿ, ಈಗ ಲೀಕೇಜ್ ಅಲ್ಲಿ ತೆಗೆಯೋರಿ ತೆಗೆದು ಮತ್ತು ಅದಕ್ಕೆ ರೀಕನೆಕ್ಷನ್ ತೊಗೊಂಡ್ರಿ KBಯಿಂದ. ಆ KB ಇವತ್ತು ಕನೆಕ್ಷನ್ ಕೊಡ್ತಾರೆ ನಮಗೆ. ನಾಳೆ ಹೋಗಿ ನಾವು ಟ್ರಯಲ್ ಮಾಡಿಕೊಂಡು ಟೆಸ್ಟ್ ಮಾಡ್ತೀವಿ. ಮತ್ತು ಏನಾದರೂ ಒಂದು ತಾಂತ್ರಿಕ ದೋಷ ಕಾಣ್ತೀವಿ ಅಂತ ನಾವು ಸಮಸ್ಯೆ. ಅಂದರೆ ಈಗ ಅವರು ನಿಮಗೆ ಕಾಂಟ್ರಾಕ್ಟರ್ ನಿಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಆಲ್ರೆಡಿ? ಅಯ್ಯೋ ಸರ್, ನಾವು ಬರೋದಕ್ಕಿಂತ ಮುಂಚೆನೇ ಆದ ಕಾಮಗಾರಿ ಮುಗಿದು ಎಲ್ಲ ಈಗ ನಾವು ಬಂದ ತಕ್ಷಣ ಅದನ್ನು ನೀರಿಂದ ಬೇಸಿಕಾದ ಸಮಸ್ಯೆ ಮಾಡಿದ್ದೀವಿ. ಈಗ ಮುಂದಿನ ವರ್ಷ ರೀ, ಈಗಂತೂ ಆಯ್ತು ರೀ, ಮುಂದಿನ ವರ್ಷನೂ ಬರಬಾರ್ದಂಗೆ ಈಗ ಪೂರ್ತಿ ತಯಾರಿ ಮಾಡ್ತೀರಂತ ನೀವು ಹೇಳ್ತಾ ಇದ್ದೀರಿ? ಹೌದು ಸರ್, ನಾವು ಅದನ್ನು ಟೆಕ್ನಿಕಲ್ ಏನು ಸಮಸ್ಯೆ ನಾವು न्यूज़ चैनल वालों ने एक पानी की समस्या को लेकर न्यूज़ किया था। उस न्यूज़ चैनल को देखते हुए TMC अधिकारी ने, TMC ऑफिसर ने उसको क्लियर किया है। कहीं लाख लीटर पानी वेस्ट जा रहा था, उसको क्लियर किया है। थैंक यू सो मच TMC वालों का और ऑफिसर्स का और न्यूज़ वालों का भी। और एक बात है कि न्यू पाइपलाइन को चालू करना था, अभी तक चालू हुआ नहीं। और सुनने में आ रहा है कि न्यू पाइपलाइन TMC वालों ने हैंडवर्क लिया है। कई प्रॉब्लम्स हैं उसके, फिर भी देखते हुए आपने हैंडवर्क लिया है, ये तो आप जाने। और हमें धुपकाला आने तक वेट मत कराओ। धुपकाला आया तो हम चालू करेंगे करके वेट मत कराओ। उसका जो भी प्रॉब्लम्स है क्लियर करके TMC वालों ने जल्द से जल्द हमें गांव वालों को
उस जो हमारी एक मजबूरी को देखकर जो सरकार ने वो पाइपलाइन को फंड देकर उसको बनाया है, तो उस पाइपलाइन से हमारे गांव वालों को पानी पीने के लिए उसे जल्द चालू कर दो।